ನಿಮ್ಮನ್ನು ಬಿಟ್ಟು ಇರೋಕೆ ಆಗಲ್ಲ ರೀ, ಪ್ಲೀಸ್ ಬೇಗ ಬನ್ನಿ. ಹ್ಞೂ, ನನಗೂ ನಿನ್ನ ಬಿಟ್ಟು ಇರೋಕೆ ಆಗಲ್ಲ ಕಣೋ ಬಂಗಾರಿ. ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಜೊತೆ ಬರಲಾ? ಅದೆಲ್ಲ ಬೇಡ, ನಾನೇ ಬರ್ತೀನಿ ಬಿಡೋ. ಹೇಗಿದ್ದರೂ ನಮ್ಮದು ಹನಿಮೂನ್ ಆಗಿಲ್ಲ ಅಲ್ವಾ? ನಾನು ಬರ್ತೀನಿ. ನೀವು ನಿಮ್ಮ ಫ್ರೆಂಡ್ ಕೆಲಸ ಮುಗಿಸಿಕೊಂಡ ಮೇಲೆ ಸ್ವಲ್ಪ ಅಲ್ಲೇ ಸುತ್ತಾಡಿಕೊಂಡು ಬರೋಣ. ಏನಂತೀರಾ? ಬೇಡ ಅಂತೀನಿ. ಯಾಕೆ? ಬೇಡಮ್ಮ. ನೋಡು, ನಾನು ಅಲ್ಲಿಂದ ಬಂದ ಮೇಲೆ ಬೇಕಿದ್ದರೆ ಹೋಗಿ ಬರೋಣ, ಆಯಿತಾ? ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಇಲ್ಲೇ ಶಾಪಿಂಗ್ ಹೋಗೋಣ ಅಂದರೆ ಬರಲ್ಲ, ಇನ್ನು ಹನಿಮೂನ್ಗೆ ಬರ್ತೀರಾ? ಲೋಕಂದ, ನಾನು ಬಂದಿಲ್ಲ ಅದಕ್ಕೆ ಸಾರಿ. ಆದರೆ ಇವಾಗ ನೀನು ಬರೋದು ಬೇಡ. ಬಂದ ಮೇಲೆ ಖಂಡಿತ ಕರ್ಕೊಂಡು ಹೋಗ್ತೀನಿ, ಆಯಿತಾ? ನಿಂಗೆ ಎಲ್ಲಿಗೆ ಹೋಗೋಕೆ ಇಷ್ಟ ಹೇಳು, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅನ್ನುತ್ತಾ ಅವಳನ್ನು ಎದೆಗೆ ಅಪ್ಪಿಕೊಂಡ. ಸುಡ್ಗಾಡಿಗೆ ಅಂತ ಅವನಿಗೆ ಕೇಳದಂತೆ ಗೊಣಗಿದಳು. ಆದರೂ ಅದು ಅವನಿಗೆ ಕೇಳಿಸಿತು. ಅವಳನ್ನು ದೂರ ಸರಿಸುತ್ತಾ ಏನಂದೆ ಅಂದ. ಅವನ ಮುಖದಲ್ಲಿ ಆಗಲೇ ಕೋಪ ಬಂದು ಕುಳಿತಿತ್ತು. ಅದು ಅಂತ ಅವನ ಕೋಪ ನೋಡಿ ನಗುತ್ತಾ ನಾಲಿಗೆ ಕಚ್ಚಿಕೊಂಡಳು ಖುಷಿ. ಕೋಪದಲ್ಲಿ ನಿಂತಿದ್ದ ವೇದ ಅವಳಿಗೆ ಒಡೆಯಲು ಕೈ ಮೇಲೆತ್ತಿ ಸುಮ್ಮನಾದ. ಅವನ ರೀತಿಗೆ ಕಣ್ಣು ಮುಚ್ಚಿ ನಿಂತಿದ್ದ ಖುಷಿ ಅವನು ಸುಮ್ಮನಾದಾಗ ಕಣ್ಣು ಬಿಟ್ಟು ನೋಡುತ್ತಾ ಸಾರಿ ಅಂದಳು ಎದುರಿಗೆ ನಿಂತಿದ್ದವನನ್ನು ನೋಡಿ. ಇದೇ ಲಾಸ್ಟ್. ಇನ್ನೊಂದು ಸಲ ನನ್ನ ಎದುರಿಗೆ ಈ ಥರ ಎಲ್ಲ ಮಾತಾಡಿದರೆ ಅಷ್ಟೆ. ಸಾರಿ, ಸುಮ್ಮನೆ ತಮಾಷೆಗೆ ಹಾಗೆ ಹೇಳಿದ್ದು. ಸಾರಿ ಅಂತ ಅನ್ನುತ್ತಾ ಅವನ ಕೊರಳಿಗೆ ಕೈ ಹಾಕಲು ಅವಳ ಕೈ ಸರಿಸಿ ನಡೆಯಲು ಹೋದಾಗ ಸಾರಿ ರೀ, ಪ್ಲೀಸ್ ಕೋಪ ಮಾಡ್ಕೊಂಬೇಡಿ ಸಾರಿ ಅಂದು ಅವನನ್ನು ಹಿಂದೆಯಿಂದ ತಬ್ಬಿಕೊಂಡಳು. ಅವಳ ಮೇಲೆ ಇನ್ನು ಮುನಿಸಲ್ಲೇ ನಿಂತಿದ್ದ ಅವ ಸಾರಿ ಕೇಳಿದ ಮೇಲೆ ನಾನು ತಮಾಷೆ ಮಾಡಿದ್ದು ಅಷ್ಟೆ, ಅದಕ್ಕೆ ಯಾಕೆ ಈ ಥರ ರಿಯಾಕ್ಟ್ ಮಾಡ್ತೀರಾ? ಸಾರಿ, ಇನ್ನೊಂದು ಸಲ ಹೀಗೆ ಮಾತಾಡಲ್ಲ. ನಿಂಗೆ ತಮಾಷೆ, ಅದನ್ನು ಕೇಳಿಸ್ಕೊಳ್ಳುವಷ್ಟು ನನಗೆ ಶಕ್ತಿ ಇಲ್ಲಮ್ಮ. ಸಾರಿ ಅಂದು ಅವನನ್ನು ಮುಂದಿನಿಂದ ಹೋಗಿ ತಬ್ಬಿಕೊಂಡಳು. ನಿನ್ನ ಒಂದು ಕ್ಷಣ ಬಿಟ್ಟಿರೋದಕ್ಕೂ ಯೋಚಿಸ್ತೀನಿ ನಾನು, ಅಂಥದ್ರಲ್ಲಿ ಈ ಥರ ಮಾತನಾಡಿದಾಗ ನೋವಾಗಲ್ವ ಹೇಳು? ಪ್ಲೀಸ್ ಬಂಗಾರಿ, ತಮಾಷೆಗೂ ಹಾಗೆಲ್ಲ ಹೇಳಬೇಡ. ಸಾರಿ. ಆದರೂ ಅವನ ಕೆನ್ನೆಗೆ ಮುತ್ತಿಟ್ಟಳು. ಅವನು ಅವಳನ್ನು ಗಟ್ಟಿಯಾಗಿ ಬಂಧಿಸಿ ನೆತ್ತಿಗೆ ಮುತ್ತಿಟ್ಟಿದ್ದ. ಇಬ್ಬರು ಸ್ವಲ್ಪ ಹೊತ್ತು ಗಟ್ಟಿಯಾಗಿ ತಬ್ಬಿಕೊಂಡರು. ಅವಳನ್ನು ಬಿಟ್ಟವ ಇನ್ಮೇಲೆ ಹೀಗೆಲ್ಲ ಮಾತಾಡಬೇಡ ಅಂದು ಅವಳ ಜೊತೆ ಕೆಳಗೆ ಬಂದವನೇ ತಿಂಡಿ ತಿಂದು ಕೆಲಸಕ್ಕೆ ನಡೆದಿದ್ದ. ಮಧ್ಯಾಹ್ನದ ಹಾಗೆ ಹೆಂಗಸರೆಲ್ಲ ನಿನ್ನೆ ನಡೆದ ಬಗ್ಗೆ ಚರ್ಚೆ ಮಾಡುತ್ತಿರುವಾಗ ಅಲ್ಲಿಗೆ ಬಂದಳು ಕವನ. ಅವಳನ್ನು ನೋಡಿ ಯಾರೂ ಅಷ್ಟು ಸರಿಯಾಗಿ ಮಾತನಾಡದೇ ಇದ್ದಾಗ ತಾನೇ ಮಾತು ತೆಗೆದಳು. ಅತ್ತೆ, ನಿನ್ನೆ ಅಮ್ಮ ಹೇಳಿದ ಮಾತಿಗೆ ಯಾರು ತಲೆ ಕೆಡಿಸ್ಕೊಬೇಡಿ, ಯಾರು ಬೇಜಾರು ಮಾಡ್ಕೊಬೇಡಿ. ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ನಿಮ್ಮ ಅಮ್ಮನ ಬಾಯಿ ಬಗ್ಗೆ ನಮಗೆ ಗೊತ್ತು, ಅದೇನು ಹೊಸದಲ್ಲ. ಆದರೂ ಯಾವಾಗಲೂ ಬಂದು ಅವರು ಹಾಡೋ ಮಾತಿಗೆ ಬೇಜಾರಾಗಿದೆ ಅಷ್ಟೆ. ಜಾನಕಿ ಹೇಳಲು, ನೋಡು ಕವನ, ನಮ್ಮ ರಿಷಿ ಇಷ್ಟಪಟ್ಟ ಹುಡುಗಿ ಜೊತೆ ಅವನ ಮದುವೆ ಮಾಡೋದು. ನೀನು ನಿಮ್ಮ ಅಮ್ಮನ ಮಾತನ್ನು ಕೇಳಬೇಡ. ನಾನು ಅದೇ ಹೇಳೋಕೆ ಬಂದಿದ್ದು ಅತ್ತೆ. ನಾನು ಈ ಮದುವೆ ಬಗ್ಗೆ ಇನ್ನೂ ಯಾವತ್ತೂ ಮಾತಾಡಬೇಡ ಅಂತ ಅಮ್ಮನ ಹತ್ರ ನೆನೆ ಜಗಳ ಮಾಡಿದೆ. ರಿಷಿ ಇಷ್ಟಪಟ್ಟವರ ಜೊತೆಗೆ ಮದುವೆ ಮಾಡಿ ನನಗೂ ಖುಷಿನೇ. ನಾನು ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದೀನಿ. ಆಗಿದ್ದರೆ ಒಳ್ಳೆಯದು ಅಂದರು ಕುಸುಮ. ಸ್ವಲ್ಪ ಹೊತ್ತು ಇದ್ದು ಕವನ ಅಲ್ಲಿಂದ ಹೋದ ಮೇಲೆ ಖುಷಿ ಕಡೆ ನೋಡಿದ ಕುಸುಮ, ನಿನಗೆ ಅವರ ಮನೆಯವರು ಪರಿಚಯ ಇದ್ದಾರೆ ಅಲ್ವಾ ಅಂದರು. ಅತ್ತೆ, ನನಗೆ ಚೆನ್ನಾಗಿ ಗೊತ್ತು. ಹಾಗಾದರೆ ನಾಳೆ ಹೋಗಿ ಮಾತಾಡಿ ಬರೋಣ. ಅಕ್ಕ, ನಿಮಗೆ ಆ ಹುಡುಗಿ ಒಪ್ಪಿಗೆನಾ? ಜಾನಕಿ ಜೊತೆಗೆ ಬಾಳು ಅವರಿಗೆ ಒಪ್ಪಿಗೆ ಆದರೆ ಸಾಕು ಅಲ್ವಾ? ನನ್ನ ಒಪ್ಪಿಗೆ ನೋಡಿ ಆರಿಸಿ ತಂದು ಮದುವೆ ಮಾಡಿದ ಮೇಲೆ ಅವನಿಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋದು? ನಮ್ಮ ಮಕ್ಕಳು ಖುಷಿಯಾಗಿದ್ದರೆ ಸಾಕು ಬಿಡು. ಅತ್ತೆ, ಅವಳು ತುಂಬ ಒಳ್ಳೆಯವಳು. ನಾನು ಅವಳು ತುಂಬ ವರ್ಷದಿಂದ ಸ್ನೇಹಿತರು. ಖುಷಿ ಮಾತಿಗೆ ಮೆಲುವಾಗಿ ನಕ್ಕ ಕುಸುಮ ಅವರು, ಖುಷಿ, ನಾನು ಇವಾಗ ಏನಂದೆ ನೋಡಮ್ಮ, ನಾವು ಒಳ್ಳೆಯವರಾಗಿ ಇದ್ದರೆ ನಮ್ಮ ಎದುರಿಗೆ ಇದ್ದವರು ಒಳ್ಳೆಯವರಾಗಿ ಇರ್ತಾರೆ ಅಲ್ವಾ? ಅತ್ತೆ ಅಂದಳು. ವಂದನ ಕತೆ ಏನು ಅಂತ ಜಾನಕಿ ಅವರಿಗೆ ವೇದ ಯಾವುದೋ ಹುಡುಗ ನೋಡಿದ್ದೀನಿ ಅಂದಿದ್ದಾನೆ, ನೋಡೋಣ ಬಿಡು ಅಂದು ಸುಮ್ಮನಾದರು. ಖುಷಿ ತನಗೇನು ಗೊತ್ತಿಲ್ಲ ಅನ್ನುವಂತೆ ಇದ್ದಳು. ಸ್ಟೇಷನ್ ಒಳಗೆ ಬಂದ ವೇದ ಮುಖ ಇಳೆಬಿಟ್ಟು ಕುಳಿತಿದ್ದ ಗೆಳೆಯನನ್ನು ನೋಡಿ, ಇಂಪಾರ್ಟೆಂಟ್ ಕೇಸ್ ಏನಾದರೂ ಇದೆಯಾ ಅಂದು ಕೇಳಿದ. ಇಲ್ಲ. ಓಕೆ, ನೀನು ಯಾಕೆ ಡಲ್ ಆಗಿದ್ದೀಯಾ? ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಅನಿಸುತ್ತೆ. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಕಾಯ್ತಾ ಇದ್ದೆ ಅಷ್ಟೇನಾ? ನಾನೇನೋ ಅಂದ್ಕೊಂಡೆ.
ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗೆ ಹೋಗ್ತಿದ್ದೀನಿ. ಅಲ್ಲಿಂದ ಬಂದ ಮೇಲೆ ಸಿಗ್ತೀನಿ. ಏನಾದರೂ ಇದ್ದರೆ ಕಾಲ್ ಮಾಡು ಅಂದು ಹೊರಗೆ ನಡೆದ. ವೇದ, ಸ್ವಲ್ಪ ಅರ್ಜೆಂಟ್ ಇತ್ತು ಕಣೋ. ಹಾಂ, ಸರಿ ಸರಿ, ಅದೇನೇ ಇದ್ದರೂ ಕಾಲ್ ಮಾಡು. ಇವಾಗ ಎಲ್ಲಿಗೆ ಹೋಗ್ತಿದ್ಯಾ ನೀನು? ಗೊತ್ತಾಗುತ್ತೆ, ಬಂದು ಹೇಳ್ತೀನಿ ಅಂದವ ಬೈಕ್ ಏರಿ ನಡೆದಿದ್ದು ಅದೇ ತನ್ನ ಗೆಳೆಯನ ಹಳ್ಳಿಗೆ. ಅವನಿಗೆ ಗೊತ್ತಿಲ್ಲದೆ ಅವನ ಅಪ್ಪ ಅಮ್ಮನ ಬಳಿ ಮಾತನಾಡಲು. ಇವನಿಗೆ ಹೇಳೋಣ ಅಂದುಕೊಂಡೆ. ಇವನು ಹಾಗೆ ಹೋದ. ಎಲ್ಲಿಗೆ? ಇಷ್ಟು ಅರ್ಜೆಂಟಲ್ಲಿ ಹೋಗಿದ್ದು ನನ್ನ ಲವ್ ವಿಷಯ ಗೊತ್ತು ಅಂದ್ಕೊಂಡಿದ್ದೆ. ಆದರೆ ಗೊತ್ತಿಲ್ಲ, ಬೇರೆಯವರ ಜೊತೆ ಅವಳ ಮದುವೆ ಮಾಡಿದರೆ ಅವನದೇ ಎಲ್ಲಿ ಸಂಕಟ. ಅಕಸ್ಮಾತ್ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನನ್ನ ದೂರ ಮಾಡಿದರೆ. ಅವನೆದೆ ನಡುಗಿತ್ತು. ಅವನ ಯೋಚನೆಗೆ ನನಗೆ ಒಂದನ ಸಿಗದೇ ಇದ್ದರೂ ಪರವಾಗಿಲ್ಲ. ಇಷ್ಟು ವರ್ಷದ ಸ್ನೇಹ ಕಳ್ಕೊಳ್ಳೋದಿಲ್ಲ. ವೇದನ ಒಂದು ಮಾತು ಕೇಳ್ತೀನಿ. ಒಪ್ಪಿಲ್ಲ ಅಂದರೆ ನಾನೇ ಅವಳಿಂದ ದೂರ ಆಗ್ತೀನಿ. ಎಸ್, ಅದೇ ಕರೆಕ್ಟ್ ಅಂದುಕೊಂಡ ಸಂಜೀವ್. ರಿಷಿ ಪೂರ್ಣಿ ಜೊತೆ ಮಾತನಾಡುತ್ತಾ ಕುಳಿತಿದ್ದ. ಮನೆಯಲ್ಲಿ ನಡೆದಿದ್ದು ಎಲ್ಲವನ್ನು ಹೇಳಿದಾಗ, ಇವಾಗ ಏನು ಮಾಡೋದು? ನಿಮ್ಮ ಮನೆಯಲ್ಲಿ ಇವತ್ತು ಮಾತಾಡು, ನಾಳೆ ಅಮ್ಮಂದಿರು ಎಲ್ಲ ಬಂದು ಮಾತಾಡ್ತಾರೆ. ಹೌದಾ? ನನಗೆ ಭಯ ಆಗ್ತಿದೆ ರಿಷಿ. ಹೇ, ಭಯ ಯಾಕೆ? ನಿಮ್ಮ ಮನೆಯಲ್ಲಿ ಒಪ್ಪಿಲ್ಲ ಅಂದರೆ ವೇದನಿಗೆ ಹೇಳ್ತೀನಿ ಅಷ್ಟೇ, ಅವನೇ ಒಪ್ಪಿಸ್ತಾನೆ. ಸರಿ, ಸಂಜೆ ಹೋಗಿ ಮಾತಾಡ್ತೀನಿ ಅಂದಳು. ತಾನು ಹೋಗಿದ್ದ ಕೆಲಸ ಮುಗಿಸಿ ಮಧ್ಯಾಹ್ನದ ಮೇಲೆ ವಾಪಸ್ ಬಂದ ವೇದ. ಅವನೆದುರು ನಿಂತಿದ್ದ ಸಂಜೀವ್. ಏನೋ ಸಂಜು, ಅದೇನು ಮಾತಾಡಬೇಕು ಅಂದೆ? ಅದು ಅದು ಏನು ಹೇಳೋ? ವೇದ, ಅದು ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಹೌದಾ ಮಗನೇ? ನನಗೆ ಹೇಳಲೇ ಇಲ್ಲ, ಗೊತ್ತಿಲ್ಲದವನಂತೆ ಕೇಳಿದ ಮಗ. ಅದು ಇವಾಗ ಅದೇ ಮಾತಾಡೋಕೆ ಬಂದೆ. ಸರಿ ಹೇಳು, ಇವಾಗ ನಾನೇನು ಮಾಡಬೇಕು? ಅದು ಅದು ಹೇಳುವ ಮೊದಲೇ ವೇದನ ಫೋನ್ ರಿಂಗಣಿಸಿತು. ಕಾರ್ತಿ ಅಂದು ಹೇಳಿ ರಿಸೀವ್ ಮಾಡಿದವನೇ ಹೇಳೋ ಅಂದಿದ್ದ. ನಿನ್ನ ಜೊತೆ ಮಾತಾಡಬೇಕು, ಸಿಗ್ತೀಯಾ ಅಂದವನ ಮಾತಿಗೆ ನಾನು ಸಂಜು ಇಬ್ಬರು ಸಿಗ್ತೀವಿ ಅಂದು ಹೇಳಿ ಸಂಜು ಜೊತೆ ಕಾರ್ತಿ ಮೀಟ್ ಮಾಡಲು ನಡೆದ. ಸಂಜು ಹೇಳಬೇಕಿದ್ದ ಮಾತುಗಳು ಗಂಟಲಲ್ಲೇ ಉಳಿದವು. ಮೂವರು ಗೆಳೆಯರು ಸಿಕ್ಕಿದ್ದು ಒಂದು ಕಾಫಿ ಡೇಯಲ್ಲಿ. ಕಾರ್ತಿ ಅವರಿಬ್ಬರನ್ನು ನೋಡುತ್ತಾ ಮಾತು ಆರಂಭಿಸಿದ. ವೇದ, ಅಮ್ಮ ಹೇಳಿದ ಮಾತು ನಿಂಗೂ ಗೊತ್ತಿರುವುದೇ ತಾನೆ, ಅದನ್ನು ಹೇಳೋಕೆ ಕರೆದಿದ್ದ? ಅದಲ್ಲ ಕಣೋ ಅಂದವ. ಅವನ ಶ್ರೇಯ ಮದುವೆ ಬಗ್ಗೆ ಹೇಳಿದ್ದು, ಕವನ ನಡೆದಿದ್ದು ಎಲ್ಲವನ್ನು ಹೇಳಿ ಇದನ್ನು ಹೇಳೋಕೆ ಕಣೋ ಕರೆದಿದ್ದು ಅಂದಾಗ, ಅದೆಲ್ಲ ಏನು ಯೋಚಿಸ್ಬೇಡ. ರಿಷಿ ಇಷ್ಟಪಡ್ತಿರೋ ಹುಡುಗಿ ಬಗ್ಗೆ ಮನೆಯಲ್ಲಿ ಮಾತಾಡಿ ಆಗಿದೆ. ನಿನ್ನ ಶ್ರೇಯ ಮದುವೆ ಯಾರು ತಪ್ಪಿಸೋಕೆ ಆಗಲ್ಲ, ನಾನಿದ್ದೀನಿ ಮಗ. ಅದೇ ಧೈರ್ಯ. ನೀನು ನನಗೆ ಸಪೋರ್ಟ್ ಮಾಡ್ತೀಯ ಅಲ್ವಾ? ಹೇಳ್ದೆ ತಾನೆ, ಮತ್ತೆ ಅದೇ ಯಾಕೆ ಕೇಳ್ತೀಯ? ಆರಾಮಾಗಿ ಇರು. ನೀನು ಪ್ರೀತಿ ವಿಷಯ ಮುಚ್ಚಿ ಇಟ್ಟಿದ್ರೆ ಖಂಡಿತ ನಾನು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಆದರೆ ನೀನು ಆ ತಪ್ಪು ಮಾಡಿಲ್ಲ ನೋಡು, ಅದೇ ನನಗೆ ಇಷ್ಟ ಆಗಿದ್ದು ಅಂದವನ ಓರೆ ನೋಟ ಪಕ್ಕದಲ್ಲಿ ಇದ್ದವನ ಮೇಲೆ ಇತ್ತು. ರಿಷಿ, ವಂದನ ಮದುವೆ ಆಗಲಿ, ಆಮೇಲೆ ನಿಂದು ಶ್ರೇಯ ಮದುವೆ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೂ ಇಬ್ಬರು ಆರಾಮಾಗಿ ಇದ್ದು ಬಿಡಿ. ನಿನ್ನಂಥ ಅಣ್ಣ ಇದ್ದರೆ ಯಾವ ಪ್ರೇಮಿಗಳಿಗೂ ತೊಂದರೆ ಇರಲ್ಲ ನೋಡು, ನಕ್ಕು ನುಡಿದ ಕಾರ್ತಿ. ಹಾಗೇನಿಲ್ಲ ಕಣೋ, ನೀನೇನು ಗೊತ್ತಿಲ್ಲದೆ ಇರುವವರ ಅಥವಾ ಕದ್ದು ಮುಚ್ಚಿ ಪ್ರೀತಿ ಮಾಡ್ತಿದ್ದೀಯಾ? ನಮ್ಮನೇಲೆ ಇರೋ ಎಲ್ಲರಿಗೂ ಗೊತ್ತಿದೆ, ದೊಡ್ಡವರಿಗೆ ಬಿಟ್ಟು. ಅದರಲ್ಲಿ ಮತ್ತೆ ಭಯ ಯಾಕೆ ಅಲ್ವಾ ಸಂಜು ಅಂದ. ಸುಮ್ಮನೆ ಅವನ ಮಾತಿಗೆ ಮುಖ ಇಳೆಬಿಟ್ಟು ಕುಳಿತಿದ್ದ ಗೆಳೆಯನನ್ನು ನೋಡುತ್ತಾ ಹಾಂ ಹ್ಞೂ ಅಂದ ಸುಮ್ಮನಾದ. ಯಾಕೋ ಒಂಥರ ಇದ್ದೀಯಾ, ಏನಾಯಿತು ಅಂದ ಕಾರ್ತಿ ಅವನನ್ನು ನೋಡಿ. ಏನಿಲ್ಲ, ಸ್ವಲ್ಪ ತಲೆನೋವು ಅಂದ. ಮೇಲೆದ್ದವ, ನೀವು ಮಾತಾಡಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗ್ತೀನಿ ಅಂದಾಗ, ಅದೇನೋ ಮಾತಾಡಬೇಕು ಅಂದಿದ್ದೆ. ಅದೇನಿಲ್ಲ ಮಗ, ಹೀಗೆ ಕ್ಯಾಶುಯಲ್ ಟಾಕ್ ಅಷ್ಟೇ. ನೀವು ಮಾತಾಡಿ, ನಾನು ಹೋಗ್ತೀನಿ ಅಂದವನ ಎದೆಯಲ್ಲಿ ಗೆಳೆಯನ ನಂಬಿಕೆಗೆ ಮೋಸ ಮಾಡಿದೆನಾ ಎಂಬ ಭಾವ. ಪ್ರೀತಿಗಿಂತ ಸ್ನೇಹ ಮುಖ್ಯ ಅಂದುಕೊಂಡವ ಅವಳನ್ನು ಕಾಣಲು ಹೊರಟಿದ್ದ. ಅವನಿಗೆ ಏನಾಯಿತು? ಯಾವಾಗಲೂ ಸಾಕು ಬಿಡೋ ಅನ್ನುವಷ್ಟು ಮಾತಾಡಿ ತಲೆಗೆ ಕೈ ಹಾಕ್ತಿದ್ದ. ಇವತ್ತೇನು ಮೌನಾಚರಣೆ ಮಾಡ್ತಿರೋಂಥರ ಇದ್ದ. ಅದಕ್ಕೆ ಕಾರಣ ಇದೆ. ಏನು ಕಾರಣ? ಲವ್. ಅಂದರೆ ಈ ಸನ್ಯಾಸಿ ಲವ್ ಮಾಡ್ತಿದ್ದೀಯಾ? ಕಣ್ಣರಳಿಸಿ ಆಶ್ಚರ್ಯದಿಂದ ಕೇಳಿದವನಿಗೆ ತನ್ನ ಗೆಳೆಯನ ಪ್ರೀತಿ ಬಗ್ಗೆ ತಾನು ಹೇಳಿರುವುದರ ಬಗ್ಗೆ ವಿವರಿಸಿದ್ದ ವೇದ. ಗಟ್ಟಿಯಾಗಿ ನಕ್ಕ ಕಾರ್ತಿ. ಪಾಪ, ಇಬ್ಬರನ್ನು ಅದೆಷ್ಟು ಗೋಳಾಡಿಸ್ತಾ ಇದೆಯೋ. ಅವನ ಮುಖ ನೋಡೋಕೆ ಆಗಲಿಲ್ಲ. ನಿಜ ಹೇಳೋದು ತಾನೇ, 2 ದಿನ ಬಿಟ್ಟ ಮೇಲೆ ಎಲ್ಲ ಗೊತ್ತಾಗುತ್ತೆ. ಯಾಕೋ? ಇಬ್ಬರು ಕದ್ದು ಮುಚ್ಚಿ ಪ್ರೀತಿ ಮಾಡಿದ್ದು ಓಕೆ,
ಫ್ರೆಂಡ್ ಅಂತ ನಮ್ಮ ಮುಂದೇನೂ ಇವನು ಹೇಳಿಲ್ಲ. ಅದಕ್ಕೆ ಅವರ ಮನೆಯಲ್ಲೂ ಮಾತಾಡಿದ್ದೀನಿ. ಆಗ ಇರೋದು ಇಬ್ಬರಿಗೂ ಸರ್ಪ್ರೈಸ್. ಮಗ, ನೀನು, ಫ್ರೆಂಡ್ಸ್ ಇಬ್ಬರು ನಿನ್ನ ತಂಗಿಯರನ್ನು ಇಷ್ಟಪಟ್ಟಿದ್ದಾರೆ ಅಂತ ನಮ್ಮ ಮೇಲೆ ಬೇಜಾರಿಲ್ವಾ? ಸ್ನೇಹ ಅಂದರೆ ನಂಬಿಕೆ ಕಡೋ. ನನ್ನ ಗೆಳೆಯರ ಬಗ್ಗೆ ನನಗೆ ನಂಬಿಕೆ ಇದೆ. ನಿಮಗಿಂತ ಒಳ್ಳೆ ಭಾಳ ಸಂಗಾತಿಯರನ್ನು ನನ್ನ ತಂಗಿಯರಿಗೆ ನಾನು ತರೋಕೆ ಆಗಲ್ಲ ಅಂದು ಹೇಳಿದ ಗೆಳೆಯನ ಮೇಲೆ ಮತ್ತಷ್ಟು ಅಪಾರ ಗೌರವ. ಸಂಜು ಹೋಗಿದ್ದು ಕಾಲೇಜ್ ಬಳಿ ವಂದನಾಳನ್ನು ಭೇಟಿ ಮಾಡಲು. ಆದರೆ ಅವಳು ಬರದೆ ಮನೆಯಲ್ಲಿ ಇದ್ದಳು. ಅವಳನ್ನು ಕಾಣಲು ಬಂದವನಿಗೆ ಆಗಿದ್ದು ನಿರಾಸೆ. ಸಂಜೆ ಮನೆಗೆ ಬಂದ ಪೂರ್ಣಿ ಸಮಯ ನೋಡಿ ತನ್ನ ಅಪ್ಪ ಅಮ್ಮನ ಬಳಿ ಪ್ರೀತಿ ವಿಷಯ ಹೇಳಿದಳು, ಸ್ವಲ್ಪ ಅಳುಕಿನಲ್ಲಿ. ಅವರಿಗೆ ಸಂಬಂಧದಲ್ಲಿ ಕೂಡುವ ಆಸೆ. ಆದರೆ ಅಷ್ಟು ದೊಡ್ಡ ಮನೆತನದಲ್ಲಿ ಒಪ್ಪಿಗೆ ಕೊಟ್ಟಿರುವಾಗ ಅಂಥ ಸುಂದರ ಬದುಕನ್ನು ಮಗಳಿಗಿಂತ ಕಿತ್ತುಕೊಳ್ಳಲು ಅವರಿಗೆ ಯಾಕೋ ಹಿಂಜರಿಕೆ. ಖುಷಿಗೆ ಫೋನ್ ಮಾಡಿ ಅಲ್ಲಿನ ಎಲ್ಲ ಮಾತುಕತೆ ವಿವರ ಪಡೆದರು. ಅವಳು ಹೇಳಿದ್ದು ಕೇಳಿದ ಮೇಲೆ ಅವರಿಗೆ ಸಂತಸ. ಅವರು ಒಪ್ಪಿಗೆ ಕೊಟ್ಟೇ ಬಿಟ್ಟರು. ಕುಸುಮ ಅವರು ಅವರ ಮನೆಗೆ ಹೋಗಲು ಹೇಳಿದ ವಿಷಯ ಕೇಳಿ ಅವರ ಸ್ವಾಗತಕ್ಕೆ ಕಾಯುವುದೇ ಕೆಲಸ ಎಂಬಂತೆ ಇತ್ತು. ರಿಷಿ ಕಿವಿಗೂ ಈ ವಿಷಯ ಬಿದ್ದಿತ್ತು. ಮನೆಯವರಿಗೆ ಖುಷಿ ಕಡೆಯಿಂದ ಸುದ್ದಿ ಮುಟ್ಟಿತು. ವೇದ ರಾತ್ರಿ ಮನೆಗೆ ಬಂದಾಗ ಎಲ್ಲರೂ ಒಪ್ಪಿದ್ದು ಕೇಳಿ ಅವನಿಗೂ ಸಂತೋಷ. ಆ ಸಂತೋಷದಲ್ಲಿ ಹೆಂಡತಿ ಜೊತೆಗೆ 2 ತುತ್ತು ಜಾಸ್ತಿಯೇ ಊಟ ಮಾಡಿದ. ರಾತ್ರಿ ಅವನ ಎದೆ ಮೇಲೆ ತಲೆ ಇಟ್ಟವಳ ಮಾತು ಕೇಳುತ್ತಾ ಅವಳನ್ನು ಬಳಸಿದ್ದ. ಹೊರಗಡೆ ಮಳೆಯ ನರ್ತನ, ಮಿಂಚು, ಗುಡುಗಿನ ನಾದ, ಜೊತೆಗೆ ಇದ್ದವಳ ಸಾಮೀಪ್ಯ ಇವನ ನಿದ್ದೆಯನ್ನು ಪೂರ್ತಿಯಾಗಿ ಕೆಡಿಸಿತು. ಬಂಗಾರಿ, ಅವರ ಬಗ್ಗೆ ಮಾತು ಬಿಡು, ನಮ್ಮ ಬಗ್ಗೆ ಮಾತಾಡು ಅನ್ನುತ್ತಾ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಬಳಸಲು ಅವನೆದೆ ಮೇಲಿನ ರೋಮದಲ್ಲಿ ಆಟ ಆಡುತ್ತಾ ಇದ್ದವಳ ಕೈಬೆರಳು ಅವನ ಮುಖದ ಮೇಲೆಲ್ಲ ಹರಿದಾಡಿತು. ಪಾಪ ವಂದನ ಅಂದಳು ಮತ್ತೆ. ಪಾಪ ಅವಳಲ್ಲ ನಾನು. ನನ್ನ ಸತಿದೇವಿಗೆ ನನ್ನ ಬಗ್ಗೆ ಸ್ವಲ್ಪವಾದರೂ ಗಮನವಿಲ್ಲ ನೋಡು. ಆಗ್ನಿಂದ ಕೇಳುತ್ತಿರೋ ಮಾತನ್ನು ಬಿಟ್ಟು ಬೇರೆ ಏನೇನೋ ಹೇಳ್ತಿದ್ಯಾ. ಬಂಗಾರಿ, ನನಗೆ ಏನಾದರೂ ಕೊಡಬೇಕು ಅಂತ ಅನಿಸ್ತಾ ಇಲ್ವ ನಿನಗೆ? ಇಲ್ಲಪ್ಪ. ಛೆ, ಯಾಕಮ್ಮ? ಸ್ವಲ್ಪ ಕರುಣೆ ತೋರಿಸು ನನ್ನ ಮೇಲೆ. ಈ ಬಡಪಾಯಿ ಗಂಡನ ಮೇಲೆ ಕರುಣೆ ತೋರಿಸಿ ಏನು ಮಾಡಲಿ? ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಮಲ್ಕೊತೀನಿ ಅಂದು ಬಂದ ನಗುವನ್ನು ತಡೆ ಹಿಡಿದು ಹೇಳಿದಾಗ ನಾನು ಏನೋ ಒಂದು ಕೇಳಲ್ಲ. ಬೇಡ ಬಂಗಾರಿ. ಕೇಳಿ, ನಸುನಕ್ಕು ಹೇಳಿದಳು. ನನಗೆ ಪುಟ್ಟ ಖುಷಿಯನ್ನು ನೋಡಬೇಕು ಅಂತ ಅನಿಸ್ತಿದೆ. ಚಿಕ್ಕವಳಿದ್ದಾಗ ತೆಗೆದ ಫೋಟೋ ಇದೆ, ನಾಳೆ ತೋರಿಸ್ತೀನಿ ಆಯಿತಾ? ಅಯ್ಯೋ ಬಂಗಾರಿ, ನಾನು ಹೇಳಿದ್ದು ನಿನ್ನಂಥ ಮುದ್ದಾದ ಮಗಳು ಬೇಕು ಅಂತ. ಅಯ್ಯೋ ಕೃಷ್ಣ, ಹೌದಾ? ಹೌದಾ ಅಲ್ಲ ಹೌದು. ಬಂಗಾರಿ, ನೀನೇನಂತೀಯ? ಸದ್ಯಕ್ಕೆ ಬೇಡವಾಗಿತ್ತೇನೋ. ಏ ಬಂಗಾರಿ, ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ಗೊತ್ತಾಯಿತು ಅಂದು ಹೇಳಿದವಳನ್ನು ಇನ್ನಷ್ಟು ಹತ್ತಿರ ಹಿಡಿದುಕೊಂಡ ವೇದ. ಅವಳ ಅದರ ಮೇಲೆ ದಾಳಿ ಮಾಡಿದ. ಅವನ ದಾಳಿಗೆ ತಾನು ಮೈಮರೆತು ಸ್ಪಂದಿಸಿದ್ದಳು ಹುಡುಗಿ. ಅಬ್ಬಾ, ಅವನು ಅವಳ ಜೊತೆ ಇದ್ದರೆ ತುಂಟಾನೆ, ಮಹಾಪೋಲಿಯೇ ಅವತಾರವೇ. ಮರುದಿನ ಹೆಣ್ಣು ಮಕ್ಕಳ ದಂಡು ನಡೆದಿದ್ದು ಪೂರ್ಣಿ ಮನೆ ಕಡೆಗೆ. ಪೂರ್ಣಿಯನ್ನು ಮಾತಾಡಿಸಿ ರಿಷಿ ಅವಳ ಪ್ರೀತಿ ಬಗ್ಗೆ ಅವಳ ಅಪ್ಪ ಅಮ್ಮನ ಬಳಿ ಮಾತನಾಡಿದ ಮೇಲೆ ಎಲ್ಲರ ಒಪ್ಪಿಗೆ ಮುದ್ರೆ ಬಿದ್ದಿತ್ತು. ಅಲ್ಲಿ ಎಲ್ಲರಿಗಿಂತ ಹೆಚ್ಚು ಖುಷಿಪಟ್ಟಿದ್ದು ಖುಷಿಯೇ. ಅವಳ ಗೆಳತಿ ಇನ್ನು ಮುಂದೆ ತನ್ನ ಜೊತೆ ಇರುವಳೆಂದು ಅವರಿಬ್ಬರ ಸ್ನೇಹವು ಹಾಗೇ ಇದ್ದಿದ್ದು. ಇನ್ನು ವಂದನ ಜೊತೆ ಫೋನಲ್ಲಿ ಮಾತಾಡಿ ಇಬ್ಬರು ದೂರ ಆಗಬೇಕು ಎಂದು ಹೇಳಬೇಕು ಎಂದೆಲ್ಲ ಯೋಚಿಸಿದ್ದ ಸಂಜು ಫೋನ್ ಮಾಡಲು ಅವಳ ಹಳುಗೋಲಾಟ ಕೇಳಲಾಗದೆ ದಿನಪೂರ್ತಿ ಯೋಚಿಸಿ ಏನಾದರೂ ಆಗಲಿ ವೇದನ ಜೊತೆ ಒಮ್ಮೆ ಮಾತನಾಡುವ ಅಂದುಕೊಂಡು ಅವನಿಗೆ ಫೋನ್ ಮಾಡಿದ. ನಾಳೆ ಮನೆಗೆ ಬೇಗ ಬಾ. ಅದೇನು, ಇಲ್ಲೇ ಮಾತಾಡೋಣ. ನಾನು ನಾಳೆ ಸ್ಟೇಷನ್ಗೆ ಬರೋದು ಲೇಟ್ ಆಗುತ್ತೆ ಅಂದಾಗ ಸರಿ ಎಂದು ಒಪ್ಪಿದ್ದ ಸಂಜು ಬೆಳಗಾಗುವುದನ್ನೇ ಕಾಯುತ್ತಿದ್ದ. ಬೆಳಗ್ಗೆ ಮನೆಯಲ್ಲಿ ಎಲ್ಲ ತಿಂಡಿ ತಿನ್ನುವಾಗ ತನ್ನ ಅಮ್ಮಂದಿರು ಎಲ್ಲರನ್ನು ಕುರಿತು, ಇವತ್ತು ವಂದನ ನೋಡೋಕ್ಕೆ ಹುಡುಗನ ಕಡೆಯವರು ಬರ್ತಾರೆ. ವಂದನ, ನೀನು ಕಾಲೇಜ್ಗೆ ಹೋಗಬೇಡ. ಆಮೇಲೆ ನೀವೆಲ್ಲ ರೆಡಿ ಮಾಡಿಕೊಳ್ಳಿ. ಇವಾಗ ಬಂದು ಹೋಗ್ತಾರೆ. ನಿಮಗೆಲ್ಲ ಹುಡುಗ ಇಷ್ಟ ಆದರೆ ಮುಂದಿನದ್ದು ಮಾತು ಅಂದಾಗ ನಮಗೆ ಹುಡುಗ ಇಷ್ಟ ಆಗೋದು ಮುಖ್ಯ ಅಲ್ಲ, ನಿನ್ನ ತಂಗಿ ಒಪ್ಪಿಕೊಳ್ಳಬೇಕು ಅಂದರು ಅಹಲ್ಯ. ಅವಳು ನನ್ನ ಮಾತು ಮೀರೋದಿಲ್ಲ ಅಲ್ವಾ ಒಂದು. ಅವಳಿಗೆ ಈ ಹುಡುಗ ಇಷ್ಟ ಆಗ್ತಾನೆ. ನೀವು ಅವಳ ಯೋಚನೆ ಬಿಡಿ. ನೀವು ಎಲ್ಲ ರೆಡಿ ಮಾಡಿಕೊಳ್ಳಿ. ಅವಳಿಗೆ ಬಲವಂತ ಮಾಡ್ತಿದ್ದೀರಾ? ಬಂಗಾರಿ, ನಾನು ಏನು ಬಲವಂತ ಮಾಡಿಲ್ಲ. ಹುಡುಗನ ನೋಡಿದ ಮೇಲೆ ಅವಳು ಇಷ್ಟ ಇಲ್ಲ ಬೇಡ ಅಂದರೆ ನಾನು ಸುಮ್ಮನೆ ಆಗ್ತೀನಿ, ಬಲವಂತ ಮಾಡಲ್ಲ. ಏನೊಂದು, ಅಥವಾ ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀಯಾ ಅಂತವ ಅವಳಿಗೆ ಹೇಳಲು ಮತ್ತೊಮ್ಮೆ ಅವಕಾಶ ಅವಳ ಎದುರು ಇಟ್ಟಿದ್ದ. ಅಣ್ಣ, ಇಷ್ಟು ಬೇಗ ಮದುವೆ ಬೇಡ. ಹುಡುಗನ್ನ ನೋಡಿದ ಮೇಲೆ ಈ ಮಾತು ಹೇಳು. ಇವಾಗ ರೆಡಿಯಾಗು ಬಂಗಾರಿ.
ನೀನು ರಿಯಾ ಅವಳಿಗೆ ಹೆಲ್ಪ್ ಮಾಡಿ ಅಂದು ಅವನು ರೂಮ್ ಸೇರಿದ. ಅಮ್ಮಂದಿರ ಅತ್ತಿಗೆಯರ ಮುಖ ನೋಡಿ ಅಳುತ್ತಾ ರೂಮ್ ಸೇರಿದಳು ವಂದನಾ. ಅವಳ ವಿಷಯದಲ್ಲಿ ಇವನು ಯಾಕೆ ಹೀಗೆ ನಡೆದುಕೊಳ್ಳುತ್ತಿದ್ದಾನೆ ಅನುಮಾನದಿಂದ ನುಡಿದಳು ಬಿಂದು. ಎಲ್ಲ ಗೊತ್ತಿದ್ದರೂ ಮೌನವೇ ಆಭರಣ ಎಂಬಂತೆ ನಿಂತಿದ್ದಳು ಖುಷಿ. ನೀವು ಯಾಕೆ ಹೀಗೆ ನಡ್ಕೊಳ್ತಾ ಇರೋದು? ಪಾಪ ಅವಳು ಅದೆಷ್ಟು ಅಳ್ತಾ ಇದ್ದಾಳೆ ಗೊತ್ತಾ? ಮಂಚದ ಮೇಲೆ ಕುಳಿತು ಲ್ಯಾಪ್ಟಾಪಲ್ಲಿ ಏನೋ ನೋಡುತ್ತಾ ಇದ್ದವನ ಎದುರು ಬಂದು ನಿಂತು ಅವನನ್ನು ದೂರಿದಳು ಖುಷಿ. ಎದ್ದು ಬಂದು ಅವಳ ಸೊಂಟವನ್ನು ಬಳಸುತ್ತಾ ನಿಂತವ. ಇನ್ನು ಸ್ವಲ್ಪ ಹೊತ್ತು ಅವರಿಬ್ಬರ ವಿರಹಕ್ಕೆ ತೆರೆ ಬೀಳುತ್ತೆ. ನೀನು ಆರಾಮಾಗಿ ಇರು, ಬೇಜಾರಾಗಬೇಡ ಅವಳ ಮೂಗನ್ನು ಉಜ್ಜುತ್ತಾ ನುಡಿದ. ಏನು ಮಾಡ್ತಿದ್ದೀರಾ? ಇನ್ನು ಸ್ವಲ್ಪ ಹೊತ್ತಲ್ಲಿ. ಅಯ್ಯೋ ನನ್ನ ಮುದ್ದು ಬಂಗಾರಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂದು ಅವಳ ಕೊರಳಲ್ಲಿ ಮೃದುವಾಗಿ ಮುತ್ತಿಟ್ಟಾಗ. ಬೆಳಗ್ಗೆನೆ ನಿಮ್ಮ ತುಂಟಾಟ ಶುರು ಮಾಡಬೇಡಿ ಅಂದು ಅವನಿಂದ ಬಿಡಿಸಿಕೊಂಡು ಹೊರಟವಳನ್ನು ಎಳೆದುಕೊಂಡು ತುಟಿ ಬಂಧಿಸಿದ್ದ. ಚಿಕ್ಕ ಕೊಸರಾಟ ತೋರಿದರೂ ಅವನಿಂದ ದೂರ ಸರಿಯದೆ ಅವ ಕೊಟ್ಟಿದ್ದನ್ನು ಜೋಪಾನವಾಗಿ ಪಡೆದುಕೊಂಡು ಮುದ್ದಾಗಿ ನಾಚುತ್ತಾ ಕೆಳಗೆ ಓಡಿದಳು ಹುಡುಗಿ. 10 ಗಂಟೆಯ ಸಮಯಕ್ಕೆ ಸರಿಯಾಗಿ ಯಾರಿಗೋ ಫೋನ್ ಮಾಡಿದ ವೇದ. ಅವರ ಬರುವಿಕೆಯನ್ನು ಪಕ್ಕ ಮಾಡಿಕೊಂಡು ತನ್ನ ಗೆಳೆಯನಿಗೆ ಬರಲು ಹೇಳಿದ. ಕೆಳಗಡೆ ಎಲ್ಲರನ್ನು ನೋಡುತ್ತಾ ಹುಡುಗನ ಕಡೆಯವರು ಬಂದರು. ಅಂದವ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದ ತಂಗಿಯ ತಲೆ ಸವರಿ, ನಿನ್ನ ಒಪ್ಪಿಗೆ ಇಲ್ಲದೆ ಮದುವೆ ಆಗಲ್ಲ, ಟೆನ್ಷನ್ ಮಾಡ್ಕೊಬೇಡ ಅಂದವನಿಗೆ ಯಾರೋ ಬಂದರು ಅಂದ ರಿಯಾ ಹಾಲ್ನಲ್ಲಿ ಹೋಗಿ ನಿಂತು ನೋಡಲು ಆಶ್ಚರ್ಯಪಟ್ಟಳು. ಅವಳು ನಿಂತಿದ್ದು ನೋಡಿ ಎಲ್ಲ ಅಲ್ಲಿಗೆ ಹೋಗಿ ನೋಡಿದಾಗ ಅವರಿಗಾಗಿದ್ದು ಆಶ್ಚರ್ಯನೇ. ಹುಡುಗ ಬಂದ ಅನ್ಸುತ್ತೆ ಅಂದು ನಗುತ್ತಾ ತನ್ನ ಎಡಗೈಯನ್ನು ಪ್ಯಾಂಟ್ ಕಿಸೆಯಲ್ಲಿಟ್ಟು ಬಲಗೈಯಲ್ಲಿ ಮೀಸೆ ನೀವುತ್ತಾ ಬಂದ ವೇದ. ಹೋ ಸಂಜು ಬಂದ್ಯಾ, ನಿನಗೋಸ್ಕರನೇ ಕಾಯ್ತಿದ್ವಿ ಅಂದಾಗ ವೇದನನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾ ನಿಂತರೆ ಅಡುಗೆ ಮನೆಯಲ್ಲಿ ಇದ್ದವಳು ಹೆಸರು ಕೇಳಿದ್ದೆ ಬಾಗಿಲಲ್ಲಿ ಬಂದು ನಿಂತು ಹೊರಗೆ ಇಣುಕಿದಳು. ಸಂಜು ಅವರೆಲ್ಲ ಬಂದು ಎಲ್ಲರಿಗೆ ನಿಂತು ಅವನನ್ನು ಆಶ್ಚರ್ಯದಿಂದ ನೋಡುತ್ತಾ ಇದ್ದಿದ್ದು ನೋಡಿ ಅವನು ಗೊಂದಲದಲ್ಲಿ ನಿಂತಿದ್ದ ಅವರನ್ನೆಲ್ಲ ನೋಡುತ್ತಾ. ಸಂಜು ಅವಾಗಲೇ ಬರ್ತೀನಿ ಅಂದೆ, ಯಾಕೋ ಲೇಟ್ ಅನ್ನುತ್ತಾ ಅವನ ಭುಜದ ಸುತ್ತ ಕೈ ಹಾಕಿ ನಿಂತ ವೇದನನ್ನು ನೋಡಿ, ವೇದ ನೀನು ಹೇಳಿದ್ದು ಅಂತ ಹೇಳುತ್ತಿದ್ದ ತನ್ನ ದೊಡ್ಡಮ್ಮನಿಗೆ, ದೊಡ್ಡಮ್ಮ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಮುಖ್ಯವಾದವರು ಇನ್ನು ಬರೋದು ಇದೆ ಅಂದಾಗ, ಹುಡುಗ ಯಾರೋ ಅಂದರು ಅಹಲ್ಯ. ಹುಡುಗ ಗೊತ್ತಾಗುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ, ನಡೀರಿ ಕೆಲಸ ನೋಡ್ಕೊಳ್ಳಿ ಅಂದಾಗ ಹೊರಗೆ ಕಾರ್ ಬಂದ ಶಬ್ದ ಆಗುತ್ತೆ. ಶ್ರೇಯಾ, ದೊಡ್ಡಪ್ಪ, ಅಪ್ಪ, ಅಜ್ಜಿ, ಅಜ್ಜ ಎಲ್ಲರನ್ನೂ ಬರೋಕೆ ಹೇಳು, ಹುಡುಗನ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿ ಕರ್ಕೊಂಡು ಬಾ ಅಂದು ಹೊರಗೆ ನಡೆಯುವಾಗ ಅಲ್ಲಿ ನಿಂತಿದ್ದ ಸಂಜುಗೆ, ನೀನು ಇಲ್ಲಿ ಆರಾಮಾಗಿ ಕೂತ್ಕೋ ಮಗ ಅಂದು ಸೋಫಾ ಮೇಲೆ ಕೂರಿಸಿ ನಡೆದಿದ್ದ. ಯಾರಿರಬಹುದು ಅಂತ ತಮ್ಮಲ್ಲಿ ಮಾತನಾಡುತ್ತಾ ಹೆಂಗಸರೆಲ್ಲ ಅಡುಗೆ ಮನೆ ಕಡೆ ನಡೆದರೆ ತಮ್ಮ ಮನೆಯಲ್ಲಿ ಇದ್ದ ಆಫೀಸ್ ರೂಮ್ನಲ್ಲಿ ಕುಳಿತಿದ್ದ ದೊಡ್ಡಪ್ಪಂದಿರನ್ನು ಕರೆದು ಬಂದ ಶ್ರೇಯಾ ಅಜ್ಜ ಅಜ್ಜಿಯರನ್ನು ಕರೆದುಕೊಂಡು ಬಂದಳು. ಯಾಕಾದರೂ ಇವಾಗ ಬಂದೋ ನಾನು ಅಂತ ತಲೆಯ ಮೇಲೆ ಕೈ ಹೊತ್ತು ಕುಳಿತವನ ಎದೆಯಲ್ಲಿ ನೋವಿನ ಏರಿಳಿತ. ಕಾರಿಳಿದು ಎದುರಿಗೆ ನಿಂತಿದ್ದ ದಂಪತಿಗಳನ್ನು ಮಾತನಾಡಿಸಿ, ನಿಮ್ಮ ಮಗ ಆಗಲೇ ಬಂದಿದ್ದಾನೆ ಬನ್ನಿ ಅನ್ನುತ್ತಾ ಅವರ ಜೊತೆ ಒಳಗೆ ನಡೆದ ವೇದ. ಅವನ ಎದುರಿಗೆ ಸಿಕ್ಕ ಮನೆಯವರನ್ನೆಲ್ಲ ನೋಡಿ ಇವರೇ ಹುಡುಗನ ಅಪ್ಪ ಅಮ್ಮ ಎಂದು ಹೇಳಲು ಸಂಜು ಹಿಂತಿರುಗಿ ನೋಡಿದ. ಆ ಕ್ಷಣಕ್ಕೆ ಅವನಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಅರ್ಥ ಆಗಲಿಲ್ಲ. ತನ್ನ ಮುಂದೆ ನಿಂತ ತನ್ನ ಎತ್ತವರನ್ನು ನೋಡಿ ಅವನಿಗೆ ಮಾತಿ ನಿಂತಂತೆ ಆಗಿತ್ತು. ಇವರ ಮಗನಿಗೆ ನಮ್ಮ ವಂದನಾನ ತೋರಿಸೋಣ ಅಂತ ಇರೋದು, ಬನ್ನಿ ಕೂತ್ಕೊಳ್ಳಿ ಅಂದು ಅವರಿಗೆ ಸೋಫಾ ಕಡೆ ಕೈ ತೋರಿಸಿದ. ಮನೆಯವರೆಲ್ಲ ಅವರನ್ನು ಮಾತನಾಡಿಸಿ ಕೂರಿಸಿ ವೇದ ಕಡೆ ನೋಡುತ್ತಾ, ಹುಡುಗನೇ ಬಂದಿಲ್ಲ ಅಂದರು ಜಾನಕಿ ಸ್ವಲ್ಪ ಹಿಂಜರಿಕೆಯಿಂದ. ಅರೆ ಹುಡುಗ ಇಲ್ಲೇ ಇದ್ದಾನಲ್ಲ ಚಿಕ್ಕಮ್ಮ, ಇವನೇ ಹುಡುಗ ಅಂದ ಗರ ಬಡಿದವನಂತೆ ನಿಂತಿದ್ದ ತನ್ನ ಗೆಳೆಯನ ಭುಜ ಬಳಸಿದ. ಏನು ಅಂದರು ಎಲ್ಲರೂ ಆಶ್ಚರ್ಯದಿಂದ. ಹೌದು, ನಾನು ನೋಡಿದ ಹುಡುಗ ಇವನೇ, ವೇಣುಗೋಪಾಲ್, ಲಕ್ಷ್ಮಿ ದಂಪತಿಗಳ ಏಕೈಕ ಪುತ್ರ ಸಂಜೀವ್ ಅಂದಾಗ ಸಂಜು ವೇದನನ್ನು ನೋಡಿ ಕಣ್ಣರಳಿಸಿದರೆ ಮನೆಯವರಿಗೆಲ್ಲ ಮೊದಲು ಅರ್ಥವಾಗದೆ ಗೊಂದಲ ಆದರೂ ನಂತರ ಅವರೆಲ್ಲ ನಗುತ್ತಾ ಮಾತನಾಡಿಸಿದ್ದರು. ವೇದ ಇದೆಲ್ಲ ಅಂದ ಸಂಜುನನ್ನು ಗುರಾಯಿಸುತ್ತಾ, ಮನೆ ಹೊರಗಿನ ಕಳ್ಳರನ್ನು ಹಿಡಿಯೋ ನನಗೆ ನನ್ನ ಮನೆಯಲ್ಲಿ ನನ್ನ ಜೊತೆ ಇರೋ ಕಳ್ಳರು ಗೊತ್ತಾಗಲ್ವಾ? ಅದು ವೇದ ಮಾತಾಡಬೇಡ, ನಾನು ನಿಮಗೆ ವಂದನಾಗೆ ಎಷ್ಟು ಟೈಮ್ ಕೊಟ್ಟರು ಇಬ್ಬರು ಸ್ವಲ್ಪನೂ ಬಾಯಿ ಬಿಡಲೇ ಇಲ್ಲ ಅಲ್ವಾ? ಯಾಕೆ, ನಾನೇನು ನಿಮ್ಮನ್ನು ದೂರ ಮಾಡ್ತಿದ್ನಾ ಅಥವಾ ನಿಂಗೆ ಏನಾದರೂ ಅಂತಿದ್ನಾ? ಅದು ಆಗಲ್ಲ ಕಣೋ, ಎಲ್ಲಿ ತಪ್ಪು ತಿಳಿತೀಯೋ ಅಂತ ನಾನೇ ಸ್ವಲ್ಪ ಹಿಂಜರಿದೆ.
ಇಷ್ಟು ವರ್ಷದ ಸ್ನೇಹಿತನನ್ನು ಇಷ್ಟೇ ಅಲ್ವಾ ನೀನು ಅರ್ಥ ಮಾಡಿಕೊಂಡಿರೋದು? ನಾನು ಏನೋ ನಿಮ್ಮ ಬಗ್ಗೆ ತಪ್ಪು ತಿಳಿಯೋದು. ಕಾರ್ತಿ ಶ್ರೇಯನ ಇಷ್ಟಪಡುವಾಗ ಮೊದಲು ನನಗೆ ತಾನೇ ಹೇಳಿದ್ದು. ನಾನೇ ಅವನಿಗೆ ಅವಳ ಹತ್ರ ಮಾತಾಡಿ ಅರ್ಥ ಮಾಡಿಸು ಅಂತ ಹೇಳಿದೆ. ಆದರೆ ನೀನು ಸುಮಾರು ದಿನದಿಂದ ನೋಡ್ತಿದ್ದೀನಿ. ನೀನು ವಂದನ ಇಬ್ಬರು ಕಣ್ಣಲ್ಲೇ ಮಾತಾಡೋದು ಸುತ್ತಾಡೋದು. ನಿಮ್ಮ ಹಾವ ಭಾವನೆಗಳಿಗೆ ಅರ್ಥ ಆಗಲ್ವಾ? ಅದಕ್ಕೆ ಈ ನಾಟಕ ಮಾಡಿದ್ದು. ಹುಡುಗ ಫ್ರೆಂಡ್ ಮದುವೆ ಅಂತ ಇಲ್ಲಿವರೆಗೂ ಬಂದರು. ನೀವು ಉಸಿರು ಬಿಟ್ಟಿಲ್ಲ ಅಲ್ವಾ? ಅಪ್ಪ ಅಮ್ಮ ಇವನು ವಂದನ ಇಬ್ಬರು ಪ್ರೀತಿ ಮಾಡ್ತಿದ್ದಾರೆ. ಅವರ ಮನೆಯಲ್ಲಿ ನಾನೇ ಹೋಗಿ ಮಾತನಾಡಿದ್ದೀನಿ. ನೀವು ಒಪ್ಪಿದರೆ ಮುಂದಿದ್ದು ಮಾತಾಡಿ. ಅದು ನಿಮ್ಮ ಮಗಳು ಮದುವೆ ಬೇಡ ಅಂತ ಹೇಳ್ತಿದ್ಲು. ಅವಳ ಒಪ್ಪಿಗೆ ಇದೆಯಾ ಇಲ್ವಾ ಕೇಳಿ ಅದೇನು ಮುಂದುವರಿರಿ ಅಂದು ಹೋಗಿ ಮುನಿಸಿನಿಂದ ಮೆಟ್ಟಿಲ ಬಳಿ ಕುಳಿತ. ಅಣ್ಣ ಸಾರಿ ಅನ್ನುತ್ತಾ ಅಳುತ್ತಾ ಬಂದು ಅವನ ಕಾಲ ಮೇಲೆ ತಲೆ ಇಟ್ಟು ಅಳುತ್ತಾ ಕುಳಿತಳು ವಂದನ. ಸಾರಿ ಮಗ, ಹೇಳೋಕೆ ಧೈರ್ಯ ಬರಲಿಲ್ಲ ಕಣೋ, ಸಾರಿಲೋ. ಇಬ್ಬರು ಇನ್ಮೇಲೆ ನನ್ನ ಮಾತಾಡಿಸ್ಬೇಡಿ. ನನ್ನ ತಂಗಿ ಫ್ರೆಂಡ್ ಇಬ್ಬರು ಸೇರಿ ನನಗೆ ತುಂಬ ಬೇಜಾರು ಮಾಡಿದ್ದೀರಾ. ಅಣ್ಣ ಸಾರಿ, ಇದೊಂದು ಸಲ ಕ್ಷಮಿಸು ಪ್ಲೀಸ್. ಮತ್ತೆ ಯಾವತ್ತೂ ನಿನ್ನಿಂದ ಏನು ಮುಚ್ಚಿಡೋಲ್ಲ. ನಾನು ನಿಮಗೆ ಮೊದಲೇ ಹೇಳಬೇಕಿತ್ತು, ಆದರೆ ಭಯ ಆಯಿತು ಅಣ್ಣ, ಸಾರಿ ಅಂತ ಅಳುತ್ತಾ ಕುಳಿತವಳ ಕಣ್ಣೀರು ಕೆನ್ನೆ ಸೋಕಿ ಹೋಗಿತ್ತು. ವೇದ ಸಾರಿ ಕಣೋ, ಇನ್ನು ಮುಂದೆ ನಿನ್ನಿಂದ ಯಾವತ್ತೂ ಏನು ಮುಚ್ಚಿಟ್ಟು ನಿಮಗೆ ನೋವು ಕೊಡಲ್ಲ ಮಗ ಅನ್ನುತ್ತಾ ಅವನ ಕೈ ಹಿಡಿದಾಗ, ನಿಂಗೆ ನನ್ನ ಈ ಫ್ರೆಂಡ್ ಓಕೆನಾ ಅಂದ ತಂಗಿ ತಲೆ ಸವರುತ್ತಾ. ಅಂದಳು ವಂದನ ತನ್ನ ಕಣ್ಣುಗಳನ್ನು ಒರೆಸಿಕೊಂಡು. ನೀನು ಇವಾಗಲಾದರೂ ಏನಾದರೂ ಹೇಳ್ತೀಯಾ ಇಲ್ವಾ ಅಂದ ಎದುರು ನಿಂತಿದ್ದ ಗೆಳೆಯನನ್ನು ನೋಡುತ್ತಾ. ಮಗ, ನಿಂಗೆ ಎಲ್ಲ ಗೊತ್ತಿದೆ ಅಲ್ವಾ, ನಾವಿಬ್ಬರು ಇಷ್ಟಪಡ್ತಾ ಇದ್ದೀವಿ. ನೀವೆಲ್ಲ ಒಪ್ಪಿದರೆ ಮದುವೆ ಆಗ್ತೀವಿ. ಒಪ್ಪಿಲ್ಲ ಅಂದರೆ ನನಗೆ ನಿನ್ನ ಫ್ರೆಂಡ್ಶಿಪ್ ಮುಖ್ಯ. ನೀನು ಒಪ್ಪಿದರೆ ಮಾತ್ರ ಮದುವೆ, ಇಲ್ಲ ಅಂದರೆ ಬೇಡ. ನಾನು ನಿನ್ನ ಸ್ನೇಹ ಕಳ್ಕೊಳ್ಳೋದಿಲ್ಲ ಅಂದಾಗ ಎದ್ದು ಬಂದು ತನ್ನ ಗೆಳೆಯನ ಹೊಟ್ಟೆಗೆ ಒಂದು ಗುದ್ದು ಕೊಟ್ಟು ಅವನನ್ನು ಗಟ್ಟಿಯಾಗಿ ಅಪ್ಪಿದ ವೇದ. ನನ್ನ ಗೆಳೆಯರ ಮೇಲೆ ನಂಬಿಕೆ ಇರೋದಕ್ಕೆ ನಾನು ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇರೋದು, ಹೀಗೆಲ್ಲ ಹೆಲ್ಪ್ ಮಾಡಿದ್ದು. ಅವನನ್ನು ಬಿಟ್ಟು ದೊಡ್ಡಮ್ಮ ಅಮ್ಮ ಅಪ್ಪ ನಿಮಗೆಲ್ಲ ಸಂಜು ಅಳಿಯ ಆಗಿ ಓಕೆನಾ ಇಲ್ಲ ಬೇರೆ ಹುಡುಗನ ನೋಡೋದಾ ಅಂದಾಗ ಅವರೆಲ್ಲ ನಮಗೆ ಒಪ್ಪಿಗೆ ಅಂದಿದ್ದರು. ಸಂಜು ಮನೆಯಲ್ಲಿಯೂ ವೇದ ಮೊದಲೇ ಮಾತಾಡಿ ಒಪ್ಪಿಗೆ ಆಗಿತ್ತು. ಎರಡು ಕುಟುಂಬದ ಪರಿಚಯ ಕುಶಲೋಪರಿ ಬಗ್ಗೆ ಮಾತು ಮುಗಿಸಿ ಮದುವೆ ವಿಷಯಕ್ಕೆ ಬಂದಾಗ ಎರಡು ಮದುವೆ ಮಾಡೋದು ಅವಸರ ಇಲ್ಲ, ಎಲ್ಲ ನಿಧಾನಕ್ಕೆ ಮುಂದುವರಿಸಿ ಅಂದರು ಮನೆಯ ಹಿರಿಜೀವ. ಅಲ್ಲಿಗೆ ಅಣ್ಣ ತಂಗಿ ಮದುವೆಗೆ ಎಲ್ಲರಿಂದ ಒಪ್ಪಿಗೆ ಸಿಕ್ಕಿತ್ತು. ಅವರೆಲ್ಲ ಮಧ್ಯಾಹ್ನದ ಊಟ ಮುಗಿಸಿ ಹೊರಟ ಮೇಲೆ ಎಲ್ಲರ ಬಳಿ ಮತ್ತೊಮ್ಮೆ ಸಂಜು ಅವರ ಕುಟುಂಬದ ಬಗ್ಗೆ ಮಾತನಾಡಿದ ವೇದ. ಅವನು ಒಬ್ಬನೇ ಮಗ, ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ದಾರೆ. ಅವನು ಇಲ್ಲಿ ಫ್ಲ್ಯಾಟಲ್ಲಿ ಇದ್ದಾನೆ, ನನ್ನ ಜೊತೆಗೆ ಇರ್ತಾರೆ. ಒಳ್ಳೆ ಹುಡುಗ ಅನ್ನೋ ಸರ್ಟಿಫಿಕೇಟ್ ಏನೂ ಬೇಡ. ನಿಮಗೆ ಅವನ ಬಗ್ಗೆ ಎಲ್ಲ ಗೊತ್ತಿದೆ ಅಂದಾಗ ಎಲ್ಲ ಖುಷಿಯಿಂದ ಒಪ್ಪಿ ಸರಿದು ಹೋಗಿದ್ದರು. ವಂದನ ಮತ್ತೊಮ್ಮೆ ಸಾರಿ ಅಂದಾಗ, ಓಕೆ ಅಳಬೇಡ ಹೋಗು, ನಿನ್ನ ಹುಡುಗನ ಜೊತೆ ಕನಸು ಕಾಣೋಕೆ ಶುರು ಮಾಡು ಅಂದಾಗ ಅವಳು ನಕ್ಕು ರೂಮ್ಗೆ ನಡೆದಿದ್ದಳು. ತನ್ನ ಹಿಂದೆ ಕೈಕಟ್ಟಿ ನಿಂತಿದ್ದ ಒಳಗಡೆ ತಿರುಗಿ ನೋಡದೆಯೇ ಕೈ ಚಾಚಿದ ಅವಳ ಕಡೆ. ಅವನ ಕೈ ತನ್ನ ಕೈ ಬೆಸೆದು ಅವನೆದುರು ಬಂದು ನಿಂತ ಖುಷಿ ವೇದನನ್ನು ನೋಡುತ್ತಾ ಹುಬ್ಬು ಕುಣಿಸಲು, ಹೇಗಿತ್ತು ಇಬ್ಬರಿಗೂ ಸರ್ಪ್ರೈಸ್ ಅಂದ. ಸೂಪರ್ ಅಂದು ಅವನ ಮೀಸೆ ಮೇಲೆ ಕೈ ಆಡಿಸಿದ್ದಳು ಅವನ ಸ್ಟೈಲ್ನಲ್ಲೇ. ನಾವು ಯಾವಾಗಲೂ ಸೂಪರ್ ಗೊತ್ತಲ್ವಾ? ಎಷ್ಟೇ ಆಗಲಿ ನನ್ನ ಗಂಡ ಅಲ್ವಾ, ಅದಕ್ಕೆ ಸೂಪರ್ ಅಂದವಳ ಕೆನ್ನೆ ಹಿಂಡುತ್ತಾ. ಸೋ ಕ್ಯೂಟ್ ಬಂಗಾರಿ, ನೀನು ಅಂದವನ ವರಸೆಗೆ ನಾಚಿ ಅವನ ಸಮೀಪ ನಿಂತಳು. ಅಯ್ಯೋ ಇದು ಊಟದ ಹಾಲ್, ಇಲ್ಲಿ ನೋಡಿದರೆ ಯಾರೋ ಬೆಡ್ರೂಮ್ ಅಂದ್ಕೊಂಡಿರೋ ಥರ ಇದೆ ಅಲ್ವಾ ರಿಯಾ ಅಂದಳು ಬಿಂದು ಬೇಕೆಂದೆ. ಅವಳ ಧ್ವನಿಗೆ ಅವನಿಂದ ಸರಿದು ನಿಂತಳು ಖುಷಿ. ಅತ್ತಿಗೆ, ಈ ಮುದ್ದಾದ ಜೋಡಿ ನೋಡಿ ನಿಮಗೆ ಏನಾದರೂ ಸ್ಟಮಕ್ ಬರ್ನಿಂಗ್ ಆಗ್ತಿದೆಯಾ? ಅಲ್ಲ, ಗಾರ್ಡನಲ್ಲಿ ತಬ್ಬಿಕೊಂಡು ನಿಲ್ಲೋ ಜೋಡಿ ನಮಗೆ ಈ ಥರ ಹೇಳಿದ್ದಾರೆ ಹೇಗೆ ಅಲ್ವಾ ಅಂತ ನಗುತ್ತಾ ಹೇಳಿದಾಗ, ಏ ಕಳ್ಳ, ನೀನು ಯಾವಾಗಲೂ ನೋಡಿದೆ ಅಂದಳು ಮುಖದಲ್ಲಿ ನಗು ಹೊತ್ತು. ನಮ್ಮ ಕಣ್ಣಿಗೆ ಎಲ್ಲ ಕಾಣಿಸುತ್ತೆ ಅಂದು ಕಣ್ಣು ಹೊಡೆದು ನುಡಿದು ಮೇಲೆ ನಡೆದಿದ್ದ. ನಿನ್ನ ಗಂಡ ಸಾಮಾನ್ಯ ಅಲ್ಲ, ಎಲ್ಲರ ಜುಟ್ಟು ಹಿಡ್ಕೊಂಡೇ ಇರ್ತಾನೆ ಯಾವಾಗಲೂ, ಅದು ಯಾವಾಗ ನೋಡಿದ್ನೋ ಅನ್ನುತ್ತಾ ನಡೆದ ಬಿಂದು ಮಾತಿಗೆ ತನ್ನವನ ಸ್ವಭಾವಕ್ಕೆ ಮತ್ತೆ ಸೋತಿದಳು ಖುಷಿ. ಸಂಜೆ ಮನೆಗೆ ಬಂದವರಿಗೆಲ್ಲ ವಂದನ ಸಂಜು ಮದುವೆ ವಿಷಯ ಹೇಳುತ್ತಿದ್ದಂತೆ ಎಲ್ಲರಿಗೂ ಒಂದು ಸುತ್ತು ಆಶ್ಚರ್ಯ ಆಗಿ ಕೊನೆಗೆ ಅವಳನ್ನು ಕಾಡಿಸಲು ನಿಂತಿದ್ದರು. ರಾತ್ರಿಯೆಲ್ಲ ಊಟ ಮಾಡಿದ ಮೇಲೆ ಮಾತು ತೆಗೆದ ವೇದ, ದೊಡ್ಡಮ್ಮ ನೀವೆಲ್ಲ ಪೂರ್ಣಿ ರಿಷಿ ಮತ್ತು ವಂದನ ಸಂಜು ಮದುವೆಗೆ ತಯಾರಿ ಮಾಡಿಕೊಳ್ಳಿ, ಎಲ್ಲ ಒಪ್ಪಿಗೆ ಸಿಕ್ಕಿದೆ. ಸೊ ಎಂಗೇಜ್ಮೆಂಟ್ ಯಾವಾಗ ಏನು ಮಾತಾಡಿ ಡೇಟ್ ಫಿಕ್ಸ್ ಮಾಡಿ ಅನ್ನಲು, ಹಾ ವೇದ, ನಮಗೆ ಹುಡುಗನ ಹುಡುಕೋ ಕಷ್ಟವೇ ಬರಲಿಲ್ಲ ಅಂದರು ನಗುತ್ತಾ. ಎಲ್ಲ ಮೊದಲೇ ಹುಡುಕಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಮದುವೆ ವಿಷಯದಲ್ಲಿ ನಾವು ಕಸರತ್ತು ಮಾಡಿದ್ದು. ಈ ನಮ್ಮ ಮುದ್ದಿನ ಮಗನಿಗೆ ಅದೆಷ್ಟು ಹುಡುಗಿರ ಫೋಟೋಗಳು, ಹಬ್ಬಬ್ಬ, ಕೊನೆಗೆ ಅವನೇ ಮೆಚ್ಚಿ ಒಪ್ಪಿದ ಅಂದಾಗ ವೇದ ಕಣ್ಣುಗಳು ಅಲ್ಲಿದ್ದ ಖುಷಿ ಕಡೆ ಸುಳಿದಿದ್ದವು. ಮತ್ತೆ
ಇಷ್ಟ ಆಗದವರ ಜೊತೆ ಮದುವೆ ಆಗೋಕೆ ಆಗುತ್ತಾ? ಮೊದಲು ಮನಸ್ಸಿಗೆ ಕಣ್ಣಿಗೆ ಇಷ್ಟ ಆಗಬೇಕು, ಆವಾಗಲೇ ಬಂಧಗಳಲ್ಲಿ ಇರೋಕ್ಕೂ ಇಷ್ಟ ಆಗೋದು ಅಂದಾಗ ಹೌದೌದು ಅಂದರು ಎಲ್ಲ. ಹಾಂ, ನಾನು ಇವಾಗ ಹೇಳೋಕ್ಕೆ ಬಂದಿದ್ದು ಏನಂದರೆ, ನಾನು ಮುಂದಿನ ವಾರ ಊರಲ್ಲಿ ಇರಲ್ಲ, ಸ್ವಲ್ಪ ಕೆಲಸದ ಮೇಲೆ ಚೆನ್ನಾಗೆ ಹೋಗ್ತಿದ್ದೀನಿ. ನನ್ನ ಯಾರು ಕಾಯಬೇಡಿ, ನೀವು ಎಂಗೇಜ್ಮೆಂಟ್ಗೆ ಡೇಟ್ ನೋಡಿ. ಹೋದ್ರೇನು ಅಲ್ಲೇ ಇರ್ತೀಯಾ, ಬರ್ತೀಯ ತಾನೇ? ಬರ್ತೀನಿ ಚಿಕ್ಕಮ್ಮ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ವಾರ 10 ದಿನ ಆದರೂ ಆಗ್ಬೋದು. ಅದಕ್ಕೆ 10 ದಿನ ಅಲ್ಲ, ತಿಂಗಳಾದರೂ ನೀನು ಬಂದ ಮೇಲೆ ಎಲ್ಲ ಆಗೋದು. ನೀನು ಇರಲೇಬೇಕು ಇಲ್ಲಿ ಅಂದ ರಿಷಿ. ಬರೋದು ಲೇಟ್ ಆಗುತ್ತೆ ಕಣೋ. ಆಯಿತು, ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ನೀನು ಇಲ್ಲದೆ ಏನೂ ಆಗಲ್ಲ ಅಷ್ಟೆ ಅಂದವನ ಮಾತಿಗೆ ಎಲ್ಲರೂ ಹೂಗುಟ್ಟಿದ್ದರು. ತನ್ನ ಮಾತು ಮುಗಿಸಿ ಕೋಣೆ ಸೇರಿದರೂ ಮೂಕವಾಗಿದ್ದ ಹೆಂಡತಿಯನ್ನು ನೋಡಿ ಏನಾಯಿತು ಅಂದ ಅವಳನ್ನು ಹತ್ತಿರ ಎಳೆದುಕೊಳ್ಳುತ್ತಾ. ನೀವು 1 ವಾರಕ್ಕೆ ಹೋಗ್ತಿರೋದು ಅಂತ ಹೇಳಿದ್ರಿ ಅಲ್ವಾ? ಆದರೆ ಕೆಳಗೆ ಹೇಳಿದ್ದು ಅವರು ನನಗೆ ಕಾಯೋದು ಬೇಡ ಅಂತ ಅಷ್ಟೆ. ಅಲ್ಲಿಗೆ ಹೋದ ಮೇಲೆ ಇಷ್ಟೇ ದಿನಗಳು ಆಗುತ್ತೆ ಅಂತ ಹೇಳೋಕೆ ಆಗಲ್ಲ ಬಂಗಾರಿ. ಆದರೂ ಅಷ್ಟು ದಿನ ಹೇಗೆ ಇರೋದು ನಾನೊಬ್ಬಳೆ? ಅವನ ಎದೆಯಲ್ಲಿ ತಲೆ ಇಟ್ಟು ನುಡಿದವಳ ಮುಖವೆತ್ತಿ, ಮನೆಯಲ್ಲಿ ಎಲ್ಲ ಇರ್ತಾರೆ ಅಲ್ವಾ? ಎಲ್ಲ ಇರೋದು ಲೆಕ್ಕ ಆಗಲ್ಲ, ನೀವು ಇರಬೇಕು. ನಿಮ್ಮನ್ನು ಬಿಟ್ಟು ಹೇಗಿರೋದು? ಅಯ್ಯೋ ಬಂಗಾರಿ, ಸ್ವಲ್ಪ ದಿನ ಅಷ್ಟೇ, ವಾಪಸ್ ಬರ್ತೀನಿ ಅಲ್ವಾ? ಅಷ್ಟಕ್ಕೆ ಬೇಜಾರು ಮಾಡ್ಕೊಬಾರ್ದು. ಅವಳ ಮುದ್ದು ಮುಖದಲ್ಲಿ ಮುತ್ತಿಟ್ಟು ನುಡಿದವ ಅವನ ಕುರಳಿಗೆ ಹಾರದಂತೆ ಕೈ ಹಾಕಿದ ಖುಷಿ. ನಾನು ನಾಳೆ ಅಮ್ಮನ ಮನೆಗೆ ಹೋಗಿ ಬರಲಾ? ಅದನ್ನು ಕೇಳಬೇಕಾ? ಹೋಗು, ನೀವು ಬನ್ನಿ, ನಾಳೆ ಅಲ್ಲೇ ಇದ್ದು ಬರುವ. ಇಲ್ಲಮ್ಮ, ನನಗೆ ತುಂಬ ಕೆಲಸ ಇದೆ, ಸ್ವಲ್ಪ ಬ್ಯುಸಿ ಇರ್ತೀನಿ, ಬರೋದು ಲೇಟ್ ಆಗುತ್ತೆ, ನೀನು ಹೋಗಿ ಬಾ ಪ್ಲೀಸ್, ಬನ್ನಿ. ಹೇ ಬಂಗಾರಿ, ನಾನು ಫ್ರೀ ಇದ್ದಿದ್ರೆ ಬರ್ತಿದ್ದೆ ಅಲ್ವಾ? ನಾಳೆ ನಾನು ಸ್ವಲ್ಪ ಬ್ಯುಸಿ ಇರ್ತೀನೋ? ಸಾರಿ ಪುಟ್ಟ. ಅವಳನ್ನು ಮುದ್ದಿಸುತ್ತಾ ತನ್ನ ಮುಖದಿಂದ ಅವಳ ಕೆನ್ನೆ ಮೇಲೆ ಉಜ್ಜುತ್ತಾ ಹೇಳಿದಾಗ ಅವನ ಕೆಲಸ ಅರಿತವಳು ಸುಮ್ಮನಾಗಲೇಬೇಕಿತ್ತು. ಅವಳನ್ನು ಅಪ್ಪಿಕೊಂಡೇ ನಿಂತಿದ್ದ ವೇದ ತುಂಬ ಸಮೀಪ ಇದ್ದವಳನ್ನು ಮತ್ತಷ್ಟು ಮುದ್ದಿಸುತ್ತಾ ದೀಪ ಹಾರಿಸಿದ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.